ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಶಾಸಕರು ಮತ್ತು ಎಂಎಲ್ಸಿಗಳು ಮತ್ತು ಮುಸ್ಲಿಂ ಎಂಎಲ್ಸಿಗಳ ಸಭೆ ವೆರಿ ಇಂಪಾರ್ಟೆಂಟ್. ಇಬ್ಬರು ಸಚಿವರಿದ್ದಾರೆ, ಮುಸ್ಲಿಂ ಸಚಿವರು. ಒಬ್ಬರು ಸಚಿವ ಜಮೀರ್ ಅಹಮದ್ ಖಾನ್, ಅಲ್ಪಸಂಖ್ಯಾತ ವ್ಯವಹಾರ ಮತ್ತು ವಸತಿ ಪೌರಾಡಳಿತ ಸಚಿವ ಅಥವಾ ರಹೀಂ ಖಾನ್, ಎನ್ಎ ಹ್ಯಾರಿಸ್, ನಾಸಿರ್ ಅಹಮದ್, ತನ್ವೀರ್ ಸೇಠ್, ಯಾಸಿರ್ ಅಹಮದ್ ಪಠಾಣ್, ಶಿಗ್ಗಾಂವಿಯ ಶಾಸಕರು ಇವರೆಲ್ಲ ಪಾಲ್ಗೊಂಡಿದ್ರು. ರಾಜಕೀಯ ವೈರುತ್ವ ಇವರ ಮಧ್ಯೆ ಅಷ್ಟೊಂದಿಲ್ಲ ಆ್ಯಕ್ಚುಲಿ. ಬಟ್ ಅದರಲ್ಲಿ ಆ ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಶಾಸಕರ ಪೈಕಿ ಎನ್ಎ ಹ್ಯಾರಿಸ್, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಕಾಂಗ್ರೆಸ್ನ ಮುಸ್ಲಿಂ ಶಾಸಕರು ಮತ್ತು ಮುಸ್ಲಿಂ ಎಂಎಲ್ಸಿಗಳ ಸಭೆ ನಡೆದಿದೆ ನಿನ್ನೆ. ಮುಸ್ಲಿಂ ಶಾಸಕರು, ಮುಸ್ಲಿಂ ಎಂಎಲ್ಸಿಗಳ ಸಭೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆದಿರುವಂಥದ್ದು. ಈ ಫೋಟೋದಲ್ಲಿ ನೀವು ನೋಡ್ತಾ ಇರುವಂಥದ್ದು ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಎಂಎಲ್ಸಿ ಆಗಿರುವಂತಹ ಸಲೀಂ ಅಹಮದ್, ಮಾಜಿ ಸಚಿವ ನರಸಿಂಹರಾಜ ಕ್ಷೇತ್ರದ ಶಾಸಕ ಮಾಜಿ ಸಚಿವ ತನ್ವೀರ್ ಸೇಠ್, ಎಂಎಲ್ಸಿ ಸೈಯದ್ ನಾಸಿರ್ ಹುಸೇನ್, ಸಚಿವ ಜಮೀರ್ ಅಹಮದ್ ಖಾನ್, ಶಾಂತಿನಗರ ಕ್ಷೇತ್ರದ ಶಾಸಕ ಎನ್ಎ ಹ್ಯಾರಿಸ್, ಪೌರಾಡಳಿತ ಸಚಿವ ರಹೀಂ ಖಾನ್, ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್, ಶಿಗ್ಗಾಂವಿ ಕ್ಷೇತ್ರದ ಶಾಸಕ ಯೂಸುಫ್ ಪಠಾಣ್, ಜೊತೆಗೆ ಶಿವಾಜಿನಗರ ಕ್ಷೇತ್ರದ ಶಾಸಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮಹತ್ವದ ಸಭೆ ಇದು. ಕಾಂಗ್ರೆಸ್ನ ಮುಸ್ಲಿಂ ಶಾಸಕರು ಇವರು ಡಿಕೆಶಿ ಬಣದವರು. ಇಕ್ಬಾಲ್ ಹುಸೇನ್ ರಾಮನಗರ ಕ್ಷೇತ್ರದವರು. ಸೊ ಸಹಜವಾಗಿ ಡಿಕೆಶಿ ಬಣದಲ್ಲೇ ಇಡ್ತಾರೆ. ಉಳಿದಂತೆ ಬಹುತೇಕರೆಲ್ಲರೂ ಕೂಡ ಸಿದ್ದರಾಮಯ್ಯ ಬಣದವರು. ತನ್ವೀರ್ ಸೇಠ್ ಈಗ ಸಿದ್ದರಾಮಯ್ಯ ಬಣದಲ್ಲಿ ಇಲ್ಲ, ಸಚಿವ ಸ್ಥಾನದ ಆಕಾಂಕ್ಷಿ, ಬಟ್ ಸಚಿವರಾಗಲ್ಲ ಇವರು. ವಸತಿ ಸಚಿವರ ವಿರುದ್ಧ ಕೇಳಿ ಬಂದಿರುವಂಥ ಆರೋಪಗಳ ನಡುವೆ ಈ ಸಭೆ ನಡೆದಿದೆ. ಜೊತೆಗೆ ಕಳೆದ ವಾರ ಏನು ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರದ ವಸತಿ ಯೋಜನೆಗಳಲ್ಲಿ ಮುಸಲ್ಮಾನರಿಗೂ ಕೂಡ ಅಲ್ಪಸಂಖ್ಯಾತರಿಗೆ ಕೊಡಮಾಡಲಾಗ್ತಿರುವಂತಹ ಮೀಸಲಾತಿಯ ಪ್ರಮಾಣವನ್ನು 10% 15% ಹೆಚ್ಚಳ ಮಾಡಿದ ಬಳಿಕ ನಡೀತಿರುವಂತಹ ಸಭೆ ಇದು. ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಮೊದಲನೆಯ ಸಭೆ. ಸಮುದಾಯವೊಂದರ ಶಾಸಕರು ಒಟ್ಟಿಗೆ ಸೇರಿ, ಎಂಎಲ್ಸಿಗಳು ಒಟ್ಟಿಗೆ ಸೇರಿ ನಮ್ಮ ಸಮುದಾಯಕ್ಕೆ ಏನಾಗಬೇಕು, ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾಗಿರೋದ್ರಿಂದಾಗಿ ಸಮುದಾಯದ ಬೇಡಿಕೆಗಳನ್ನೆಲ್ಲ ನೇರವಾಗಿ ಅವರಿಗೆ ಹೇಳಲಿಕ್ಕೆ ಅವಕಾಶಗಳು ಜಾಸ್ತಿ. ಇವರಿಗೆ ನಮಗೆ ಇಂಥದ್ದು ಬೇಕು, ಈ ರೀತಿ ಆಗ್ತಾ ಇದೆ ಚಳಿ. ಎನ್ಎ ಹ್ಯಾರಿಸ್ ಡಿಕೆ ಶಿವಕುಮಾರ್ ಬಣದವರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ನಸೀರ್ ಅಹಮದ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ. ಶಿಗ್ಗಾಂವಿಯಲ್ಲಿ ಯೂಸುಫ್ ಪಠಾಣಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಬರುವುದರ ಹಿಂದೆ ಜಮೀರ್ ಅಹಮದ್ ಖಾನ್ ಪಾತ್ರ ಇತ್ತು ಎನ್ನುವಂಥದ್ದು ಮಾಹಿತಿ. ಸೊ ಎಲ್ಲ ಮುಸ್ಲಿಂ ಎಂಎಲ್ಎಗಳು ಮತ್ತು ಎಂಎಲ್ಸಿಗಳು ಕೂತು ಸಭೆಯನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.